ರನ್ನರ್ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೇಲಿಂದ ಮೇಲೆ ಒಂದೊಂದೇ ಪ್ರಕರಣಗಳ ದಾಖಲಾಗ್ತಾ ಇದೆ. ಡ್ರೋನ್ ಪ್ರತಾಪ್ ವಿರುದ್ಧವಾಗಿ ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಇದೆ. ಮಾಜಿ ಸಿಎಂ ಹೆಸರನ್ನ ಹೇಳಿಕೊಂಡು ವಂಚಿಸಿದ್ರ ಹಾಗಾದ್ರೆ ಡ್ರೋನ್ ಪ್ರತಾಪ್. ಬಿಗ್ ಬಾಸ್ ರನ್ನರ್ ಅಪ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವ ನೆಪದಲ್ಲಿ ಲಕ್ಷ ವಂಚನೆಯನ್ನ ಮಾಡಿದ್ರ ಹಾಗಾದ್ರೆ ಡ್ರೋನ್ ಪ್ರತಾಪ್. ಮಾಜಿ ಸಿಎಂ ಹೆಸರನ್ನ ಹೇಳಿಕೊಂಡು ವಂಚಿಸಿದ್ರ ಡ್ರೋನ್ ಪ್ರತಾಪ್ ಅನ್ನುವಂತಹ ಪ್ರಶ್ನೆ ಇದೆ. 2 ಲಕ್ಷ ಹಣ ಪಡೆದು ವಂಚಿಸಿದ್ದರಂತೆ ಡ್ರೋನ್ ಪ್ರತಾಪ್. ಈ ರೀತಿ ಆರೋಪ ಎದುರಿಸ್ತಾ ಇದ್ದಾರೆ ಈಗ ಡ್ರೋನ್ ಪ್ರತಾಪ್. ಮಾಜಿ ಸಿಎಂ ಎಚ್ಡಿಕೆ ಪರಿಚಯ ಇದೆ ಅಂತ ಹೇಳಿ ವಂಚನೆ ಮಾಡಿದ್ದಾರೆ. ಮಳವಳ್ಳಿಯ ತಳಗವಾದಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೊಡಿಸೋದಾಗಿ ವಂಚನೆ ಮಾಡಿದ್ದಾರೆ. ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈಗ ಚಂದನ್ ಕುಮಾರ್ ದೂರನ್ನ ದಾಖಲು ಮಾಡಿದ್ದಾರೆ. ಪ್ರತಾಪ್ ಹಾಗೆ ಚಂದನ್ ಕುಮಾರ್ ಈಗ ದೂರನ್ನ ದಾಖಲು ಮಾಡಿರುವಂತಹ ಚಂದನ್ ಕುಮಾರ್ ಗೌಡ ಅವರಿಬ್ರು ಮಾತನಾಡಿರುವಂತಹ ಆಡಿಯೋ ಈಗ ವೈರಲ್ ಆಗ್ತಿದೆ. ಕ್ರಮ ಕೈಗೊಂಡು ಹಣವನ್ನ ವಾಪಸ್ ಕೊಡಿಸುವಂತೆ ಚಂದನ್ ದೂರನ್ನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸೋದಾಗಿ ಹಣ ತಗೊಂಡಿದ್ದಾರೆ ನನ್ನ ಹತ್ರ ಅಂತ ದೂರು ನೀಡಿದ್ದಾರೆ. ಮಳವಳ್ಳಿಯ ತಳಗವಾದಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೊಡಿಸೋದಾಗಿ ನಂಬಿಸಿ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಚಂದನ್ ಕುಮಾರ್ ಗೌಡ್. ಮಾಜಿ ಸಿಎಂ ಎಚ್ಡಿಕೆ ಪರಿಚಯ ಇದೆ ಅಂತ ಹೇಳಿದ್ರಂತೆ ಚಂದನ್ ಕುಮಾರ್ ಗೌಡ ಜೊತೆ. ಅವ್ರ ಜೊತೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಮನೆ ಒಳಗಿದ್ದಂತಹ ಸಂದರ್ಭದಲ್ಲೂ ಸಹ ಸಾಕಷ್ಟು ಆರೋಪಗಳನ್ನ ಎದುರಿಸಿದ್ರು. ಈಗ ಬಿಗ್ ಬಾಸ್ ಮನೆಯಿಂದ ರನ್ನರ್ ಅಪ್ ಆಗಿ ಹೊರಗಡೆ ಬಂದ ನಂತರ ಸಹ ಡ್ರೋನ್ ಪ್ರತಾಪ್ ಮೇಲೆ ಆರೋಪಗಳ ಸುರಿಮಳೆ. 2 ಲಕ್ಷ ಹಣ ಪಡೆದು ಹಾಗಾದ್ರೆ ವಂಚನೆ ಮಾಡಿದಾರ ಚಂದನ್ ಕುಮಾರ್ ಗೌಡ ಅವರಿಗೆ ಪ್ರತಾಪ್. ಮಾಜಿ ಸಿಎಂ ಎಚ್ಡಿಕೆ ಪರಿಚಯ ಇದೆ ಅಂತ ಹೇಳ್ಕೊಂಡಿದ್ದಾರಂತೆ. ನನಗೆ ಪರಿಚಯ ಇದೆ, ಹಾಗಾಗಿ ಮಳವಳ್ಳಿಯ ತಳಗವಾದಿಯ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣ ಇಸ್ಕೊಂಡು ವಂಚನೆ ಮಾಡಿದ್ದಾರೆ ಅಂತ ಚಂದನ್ ಕುಮಾರ್ ಗೌಡ ಆರೋಪ ಮಾಡ್ತಾ ಇದ್ದಾರೆ, ದೂರನ್ನ ನೀಡಿದ್ದಾರೆ. ಪ್ರತಾಪ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ದೂರು ನೀಡಿದ್ದಾರೆ. ನನ್ನ ಹಣವನ್ನ ವಾಪಸ್ ಕೊಡಿಸಬೇಕು ಅಂತ ಚಂದನ್ ಕುಮಾರ್ ಗೌಡ ಕೇಳ್ಕೊಂಡಿದ್ದಾರೆ. ಹೀಗೆ ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಮೇಲಿಂದ ಮೇಲ್ ದೂರುಗಳು ದಾಖಲಾಗ್ತಾನೆ ಇದೆ. ಇನ್ನು ಡ್ರೋನ್ಗಳನ್ನ ಮಾರಾಟ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ದೂರು ದಾಖಲಾಗಿದೆ. ಪರ್ಮಿಷನ್ ಪಡೆದನೆ ಡ್ರೋನ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಈಗ ಮತ್ತೊಂದು ದೂರು. ಪ್ರತಾಪ್ ಚಂದನ್ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ನನ್ನ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಮಾಡ್ತೀನಿ ಅಂದಿದ್ರು. ಆಗ ನಾನು ಕುಮಾರಸ್ವಾಮಿ ಅವರ ಜೊತೆ ಓಡಾಡ್ತಾ ಇದ್ದೆ. ನಾನು ಈಗಲೂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತೀನಿ. ಆದ್ರೆ ನಾನು ಕುಮಾರಸ್ವಾಮಿ ಭೇಟಿಯ ಫೋಟೋವನ್ನ ಹಾಕಲ್ಲ ಅಂತ ಚಂದನ್ ಗೌಡ ಜೊತೆಯಲ್ಲಿ ಮಾತನಾಡಿರೋದಿದೆ ಪ್ರತಾಪ್. ಕುಮಾರಸ್ವಾಮಿ ಕೆಟ್ಟ ಪದ ಬೈಬಹುದು, ಆದ್ರೆ ಒಳ್ಳೆಯವರು. ಡಿಕೆ ಶಿವಕುಮಾರ್ ತರ ಪೇಪರ್ ಎಸೆಯೋದು ಮಾಡಲ್ಲ ಅಂತ ಮಾತಾಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಯಾರೇ ಹೋದ್ರೂ ದುಡ್ಡು ಕೊಡ್ತಾರೆ. ಈ ರೀತಿ ಡ್ರೋನ್ ಪ್ರತಾಪ್ ಚಂದನ್ ಮಾತನಾಡಿರುವಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಪ್ರತಾಪ್ ಹಾಗೆ ಚಂದನ್ ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ ಅಂದ್ರೆ, ಕುಮಾರಸ್ವಾಮಿ ಕೆಟ್ಟ ಪದ ಬೈಯೋದಿಲ್ಲ, ಆದ್ರೆ ಒಳ್ಳೆಯವರು. ಮಾಜಿ ಸಿಎಂ ಕುಮಾರಸ್ವಾಮಿ ಯಾರೇ ಹೋದ್ರೂ ದುಡ್ಡು ಕೊಡ್ತಾರೆ ಅಂತ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಮಂಡ್ಯದಲ್ಲಿ ತಳಗೋದಿ ಗ್ರಾಮ ಮಳವಳ್ಳಿ ತಾಲೂಕು ಡ್ರೋನ್ ಸ್ಪ್ರೇ ಮಾಡಿದೀವಿ. ಅವ್ರ ಬಗ್ಗೆ ಕೇಳ್ಕೊಳ್ಳಿ. ಬೀನ್ಸ್ಗೆ ಹೆಂಗ್ ಮಾಡಿದ್ವಿ ಹೇಳಿ ನೋಡ್ರಿ. ಒಂದು ಚೆನ್ನಾಗಿ ಹೊಡಿಯೋದಿಲ್ಲ, ಒಂದು ಅರ್ಧ ಗಂಟೆ ಆಗುತ್ತೆ ಒಂದು ಎಕರೆ ಹೊಡಿಯಕ್ಕೆ. ಎಲ್ಲ ನೀಟಾಗಿ ನಾವು ಹೆಂಗ್ ಸ್ಪ್ರೇ ಮಾಡ್ತೀವಿ ಅದೇ ತರನೇ ಎಲ್ಲ ನೀಟಾಗಿ ಸ್ಪ್ರೇ ಆಗುತ್ತೆ. ಮೀಡಿಯಂ ಹೊಡ್ಕೊಡ್ರಂತೂ ಒಳ್ಳೆ ಬೆನಿಫಿಟ್ ಸರ್. ಒಳ್ಳೆ ಈಸಿಯಾಗ ಮೆಡಿಸಿನ್ ಔಷಧಿ ಹೊಡ್ಸ್ತಾರೆ. ನಾನು ಹೇಳಿದಂಗೆ ಮೊದಲೇ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ, ಮಾಡಿದ್ವಿ. ನಂದು ಮೊದಲನೇ ಪೇಮೆಂಟ್ ಕೊಡ್ತಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಳಗೋದಿ ಗ್ರಾಮ ಸ್ವಾಮಿ ಅಂತಾನೆ. ಥ್ಯಾಂಕ್ ಯು ಕೊಡ್ರಿ. ಎಲ್ಲಿಗೆ ಯಾವ್ರಿಗೆ ಹೆಣ್ಮಕ್ಳಿಗೆ
ಇವತ್ತು ಮಂಡ್ಯದಲ್ಲಿ ತಳಗೋದಿ ಗ್ರಾಮ ಮಳವಳ್ಳಿ ತಾಲೂಕು ಡ್ರೋನ್ ಸ್ಪ್ರೇ ಮಾಡಿದೀವಿ. ಅವ್ರ ಬಗ್ಗೆ ಕೇಳ್ಕೊಳ್ಳಿ. ಬೀನ್ಸ್ಗೆ ಹೆಂಗ್ ಮಾಡಿದ್ವಿ ಅಂತ ಹೇಳಿ ಕೊಡ್ರಿ. ತಗೊಂಡು ಚೆನ್ನಾಗಿ ಹೊಡಿಯೋದಿಲ್ಲ, ಒಂದು ಅರ್ಧ ಗಂಟೆ ಆಗುತ್ತೆ ಒಂದು ಎಕರೆ ಹೊಡಿಯಕ್ಕೆ. ಎಲ್ಲ ನೀಟಾಗಿ ನಾವು ಹೆಂಗ್ ಸ್ಪ್ರೇ ಮಾಡ್ತೀವಿ ಅದೇ ತರನೇ ಎಲ್ಲ ನೀಟಾಗಿ ಸ್ಪ್ರೇ ಆಗುತ್ತೆ. ಮೀಡಿಯಂ ಹೊಡೆದ್ಬಿಟ್ರಂತೂ ಒಳ್ಳೆ ಬೆನಿಫಿಟ್ ಸರ್. ಒಳ್ಳೆ ಈಸಿಯಾಗ ಮೆಡಿಸಿನ್ ಔಷಧಿ ಹೊಡ್ಸ್ತಾರೆ. ನಾನು ಹೇಳಿದಂಗೆ ಮೊದಲೇ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ, ಮಾಡಿದ್ವಿ. ನಂದು ಮೊದಲನೇ ಪೇಮೆಂಟ್ ಕೊಡ್ತಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಳಗೋದಿ ಗ್ರಾಮ ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ, ಮಾಡಾದ್ಮೇಲೆ ಒಂದು ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ, ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಯ್ತಲ್ಲ. ಸರ್ ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಸರ್ ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ನೆ ಅದು ಒಳ್ಳೇದು, ಸುಮ್ನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್, ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ ಡಿ ಕೆ ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು, ಇದನ್ನೆಲ್ಲ ಮಾಡಲ್ಲ. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಅದ್ರ ದುಡ್ಡು ಇಸ್ಕೊಳಕಂತಲ್ಲ, ಬಟ್ ಕೇಳೋ ಹಿಂಗ್ ಟಿಕೆಟ್ ಬೇಕು ಸರ್, ಆಯ್ತಾ? ಅವ್ರದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಒಂದ್ ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ, ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಯ್ತಲ್ಲ. ಸರ್ ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಸರ್ ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ನೆ ಅದು ಒಳ್ಳೇದು, ಸುಮ್ನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಅವರು ಮಾಧವ್ ಕಿರಣ್ ಅನ್ನೋರಿಂದ ನನಗೆ ಪರಿಚಯ. ಬಟ್ ನಮಗೆ ಅವರು ಒಂದು ಏನೋ ಹೆಲ್ಪ್ ನೀಡ್ ಕೇಳ್ಕೊಂಡು ಬಂದರು ಮಳವಳ್ಳಿಲಿ. ಈಗ ಒಂದು ತಿರ್ಗಾ ಏನೋ ಈ ಥರ ಆಗಿದೆ, ಪುನಃ ಒಳ್ಳೆ ಪ್ಲಾಟ್ಫಾರ್ಮ್ ಕಟ್ಕೊಂಡು ಚೆನ್ನಾಗಿ ಹೋಗ್ಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ಆ ಇಂಟೆನ್ಷನಲ್ಲಿ ಅವ್ರು ಬಂದರು. ಬಟ್ ಅಲ್ಲಿ ಸಡನ್ನಾಗಿ ಅಂದರೆ ಈಗ ಅವರು ನಾನು ಕ್ಯಾಶುವಲ್ ಆಗಿದ್ದೆ ಫಸ್ಟ್ ಸ್ಟಾರ್ಟಿಂಗ್. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅವರು ಯಾವಾಗ ಈ ನನ್ನ ಮೋಟಿವ್ ಏನಿದೆ ತಿಳ್ಕೊಂಡಾಗ ಅವರು ಸ್ವಲ್ಪ ಉಪಯೋಗಿಸ್ಕೊಳಕ್ಕೆ ಏನು ಮಾಡೋರು, ZP ಟಿಕೆಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ನೀವು ಟ್ರೈ ಮಾಡ್ತಾ ಇದ್ರೆ ಟಿಕೆಟ್ಗೆ? ಸರ್ ನಾನು ಟಿಕೆಟಿಗೆ ಟ್ರೈ ಮಾಡ್ತಿರ್ಲಿಲ್ಲ, ಬಟ್ ನನಗೆ ಪೊಲಿಟಿಕಲ್ ಇಂಟೆನ್ಷನ್ ಚೆನ್ನಾಗಿ ನನಗೆ ತುಂಬ ಇಷ್ಟ ಇತ್ತು. ಫಸ್ಟ್ ಆಫ್ ಆಲ್ ಜನಸೇವೆ ಮಾಡೋದು, ಹೌದು ತುಂಬ ಇಂಟೆನ್ಷನ್ಸ್ ಇತ್ತು. ಆ್ಯಂಡ್ ಮೋರೋವರ್ ಈ ಸಲ ನಾನು ಒಂದು ಸ್ಥಳೀಯ ಚುನಾವಣೆಯಲ್ಲಿ ಸೋತು ಕೂಡ ಸೋತಿದ್ದೆ. ಬಟ್ ನಾನು ಒಂದು ಓಟ್ಗೂ ನಾನು ಆನ್ಸರಬಲ್ಲೆ. ಸೊ ಅದಕ್ಕೆ ನನಗೊಂದಿತ್ತು, ಓಕೆ ಇವತ್ತು ನನಗೆ ಜನ ಇಷ್ಟು ಮತ ಹಾಕವ್ರೆ, ಒಂದು ಮತ ಹಾಕಿದ್ರು ಅವರು ನನಗೆ ಹಾಕಿದ್ದಾರೆ ಒಂದು ಮತ, ಅದರಿಂದ ನಾನು ಅವ್ರಿಗೆ ಏನಾದ್ರು ಒಂದು ಇನ್ ರಿಟರ್ನ್ ಕೊಡಬೇಕು ಆ್ಯಂಡ್ ಮುಂದಕ್ಕೆ ಇದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸರ್. ಕಮಿಷನರ್ಗೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಈ ಥರ ZP ಟಿಕೆಟ್ ಕೇಳಿದ್ದೀನಿ, ಬಟ್ ZP ಟಿಕೆಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕುಮಾರಣ್ಣನ ಹೆಸರು ಹೇಳ್ಕೊಂಡು ಸ್ವಲ್ಪ ಈ ಥರ ನನಗೆ ತುಂಬ ಮಾನಸಿಕವಾಗಿ ತುಂಬ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟಿದ್ದಾರೆ. ದೆನ್ ಈ ಥರ 2 lakhs ಇಸ್ಕೊಂಡಿದ್ದಾರೆ ಆ ವಿಚಾರವಾಗಿ ಅಂತ ಅದನ್ನು ಮಾತಾಡಿ. 2 lakhs ಇಸ್ಕೊಂಡಿರೋದು ಏನು ಎವಿಡೆನ್ಸ್ ಇದೆ ನಿಮಗೆ? ಸರ್ ಎವಿಡೆನ್ಸ್ ಇಲ್ಲ, ಐ ಗೇವ್ ಬೈ ದ ಕ್ಯಾಶ್, ಬಿಕಾಸ್ ನಾವು ಎಲ್ಲೂ ಎವಿಡೆನ್ಸ್ ಇಟ್ಕೊಂಡು ಕೊಡುವಂಥ ಅಮೌಂಟ್ ಅಲ್ಲ ಸರ್ ಅದು. ಆ್ಯಂಡ್ ಮೋರ್ ಓವರ್ ಅವ್ನು ನನಗೆ ತುಂಬ ಆತ್ಮೀಯ ಆದ, ಫ್ರೆಂಡ್ ಆದ. ಸೊ ಅದರಿಂದ ನಾನು ಬ್ಲೈಂಡಾಗಿ ನಂಬಿದೆ ಸರ್. ಎಲ್ಲಿ ಕೊಟ್ಟಿದ್ರಿ ದುಡ್ಡು? ಎಲ್ಲಿ ಕೊಟ್ಟಿದ್ರಿ ಸರ್? ನನ್ನ ಮನೇಲೆ ಕೊಟ್ಟೆ ಸರ್. ಇಲ್ಲಿ ಯಾಕೆ ಬಂದು ಕಂಪ್ಲೇಂಟ್ ಕೊಡ್ರಿ? ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಸರ್? ನನ್ನ ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರು ಸರ್, ಅದಕ್ಕೋಸ್ಕರ ಸರ್. ಎಲ್ಲಿ ಮನೆ ನಿಮ್ಮದು? ಸರ್ ನನ್ನ ಬೆಂಗಳೂರಲ್ಲಿ ಇಲ್ಲೇ ಜಾಳಿ ಕ್ರಾಸಲ್ಲಿ ಸರ್. ಓಕೆ. ಬೇರೆ ಏನು ಹೇಳ್ತಾ ಇದ್ದ? ಎಲ್ಲೋ ಫಾರ್ಮ್ ಹೌಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ನ ಏನೋ? ಹೌದು ಸರ್, ಅದು ಆಡಿಯೋ ಕ್ಲಿಪ್ ಏನು ಹೊರಗಡೆ ಬಂದಿದ್ದು, ಆಡಿಯೋ ಕ್ಲಿಪ್ಪಲ್ಲಿದೆ. ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು, ಇವ್ರ ಕುಮಾರಣ್ಣನ ಫಾರ್ಮ್ ಹೌಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ದ. ಯಾರು ಕುಮಾರಣ್ಣ ಅಂದರೆ? ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಫಾರ್ಮ್ ಹೌಸ್ಗೆ ಹೋಗೋಣ, ನಾನು ಹೋಗ್ತಾ ಇರ್ತೀನಿ, ಅವಾಗ ಹೋಗಿ ಬರ್ತಾ ಇರ್ತೀನಿ. ಸೊ ಅದರಿಂದ ಹೋಗಿ ಟಿಕೆಟ್ ಕೇಳೋಣ ಅಂತ ಅಂದ್ಬಿಟ್ಟು ಅವ್ನು ನನಗೆ. ನೀವೇನು ಓದಿದ್ದೀರಾ ಸರ್? ನೀವೇನು ಓದಿದ್ದೀರಾ ಸರ್? ನಂದು BE ಮುಗಿದಿದೆ ಸರ್. BE ಮುಗಿದ್ರೆ ಹೆಂಗೆ ಬ್ಲೈಂಡಾಗಿ ನೆಂಬಿಟ್ರಿ ಒಬ್ಬನ್ನ? ನನಗೆ ಆ್ಯಕ್ಚುಲಿ ನಾನು BE ಫೈನಲ್ ಸಮ್ಮಿದ್ದಂಗೆ ನಾನು ಹೋದೆ ಊರಿಗೆ. ಬಟ್ ನನಗೆ ನಾನು ಬ್ಲೈಂಡಾಗಿ ಹೆಂಗೆ ನಂಬಿದೆ ಅಂದರೆ, ಕುಮಾರಣ್ಣ ಮೊದಲು ಅವ್ರಿಗೆ 5 ಲಕ್ಷ ಕೊಟ್ಟಿದ್ರಿಂದ
ಆ ಇಂಟೆನ್ಷನ್ ಇಂದ ಆಮೇಲೆ ಇವನು ಹೇಳಿದಕ್ಕೂ ಸ್ವಲ್ಪ ಈ ಸಿಂಪ್ಟಮ್ಸ್. ಅಲ್ಲಿ ಫಾರ್ಮ್ ಹೌಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಿದ್ನ? ಇಲ್ಲ ಸರ್, ಕರ್ಕೊಂಡು ಹೋಗಿಲ್ಲ. ಅವಾಗ ಹೇಳಿರೋದೇ ಬಿಟ್ಟು ನಾನು ಕಂಪ್ಲೀಟ್ ಎಫರ್ಟ್ ಹಾಕಿದ್ದೀನಿ ಸರ್. ಇವನ್ ನನಗೆ ಅವರು ಅವನೇನು ಹೇಳಿಲ್ಲ ಅಂದ್ರೂ ಕೂಡ ನಾನು ಕೊನೆಯಲ್ಲಿ ಸಾರಂಗ್ ಬಂದಾಗ ಮಹಾರಾಷ್ಟ್ರದಿಂದ ಸುಮ್ಮನೆ ಎಲ್ಲಿ ನೆಗೆಟಿವ್ ನೇಮ್ ಆಗುತ್ತೆ ಕೊಡ್ಬೋದು. ಅವ್ನು ಈಚ್ ಕಡೆ ಬಂದ್ಮೇಲೆ ವರ್ಷ ಆಯ್ತು ದುಡ್ಡು ಕೊಟ್ಟು? ಸರ್ ನನಗೊಂದು 6 ತಿಂಗಳಾಗಿದೆ ಸರ್. 6 ತಿಂಗಳು. ಈ ಹಿಂದೆ ಎಲ್ಲ ಅವನ ಮೇಲೆ ಆರೋಪಗಳು ಕೇಳಿ ಬಂದಿತ್ತು, ಅವನು ಡ್ರೋನ್ ಆರ್ಸೇ ಇಲ್ಲ, ಅವನಿಗೆ ಸೈಂಟಿಸ್ಟೇ ಅಲ್ಲ ಅಂತ ಹೇಳಿ. ಆದ್ರೂ ಹೆಂಗ್ ನಂಬಿಟ್ರಿ ನೀವು? ಸರ್ ಈಸ್ ನಾಟ್ ಎ ಸೈಂಟಿಸ್ಟ್. ಆಮೇಲೆ ಇದು ಸತ್ಯ, ಇದು ನನಗೂ ಗೊತ್ತಿತ್ತು. ಬಟ್ ನಾನು ಒಂದು ವ್ಯಕ್ತಿಯಾಗಿ ಅವನ್ನ ನಾನು ತಗೊಂಡೆ. ಅವ್ನು ಸೈಂಟಿಸ್ಟೋ ಇಲ್ಲ ಡ್ರೋನ್ ಆರಿಸ್ತಾನೋ ಆ ಥರ ಇಲ್ಲ. ಬಟ್ ಆಮೇಲೆ ಡ್ರೋನ್ ಮ್ಯಾನುಫ್ಯಾಕ್ಚರರು ಅಲ್ಲ. ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಎಲ್ಲೂ ಮ್ಯಾಕ್ಸಿಮಮ್ ನಾನು ಕೇಳಿರೋ ಪ್ರಕಾರ ಡ್ರೋನ್ ಮ್ಯಾನುಫ್ಯಾಕ್ಚರ್ಸ್ ಯಾರು ಇಲ್ಲ. ಫಸ್ಟ್ ಆಫ್ ಆಲ್ ಡ್ರೋನ್ ಆರ್ಸಂಗಿಲ್ಲ. ಆಮೇಲೆ DGCS ಲೈಸೆನ್ಸ್ ಬೇಕು ಅದಕ್ಕೆ ಡ್ರೋನ್ ಆರ್ಸೋಕ್ಕೆ. ಈ ಸೆಟ್ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ರಿ ಇದೆ ಅಂತ ಅವ್ರು ಹೇಳಿದ್ರು. ಅವಾಗ ಇವನ್ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಯಾಕೆ ನನಗೊಂದೀಗ ಸಾಮಾಜಿಕ ಕಳಕಳಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ಒಬ್ಬ ಯಾರೋ ಒಂದು ಇಲ್ಲಿಗಲ್ ಆಗಿ ಏನೋ ಮಾಡ್ತಾನೆ ಅನ್ನೋವಾಗ ನಾನು ಅದನ್ನ ಸಪೋರ್ಟ್ ಮಾಡೋಕ್ಕೆ ನಾನು ಕೂಡ ಅದಕ್ಕೆ ನಾನು ಗುಡ್ ಅಲ್ಲ, ವೆಲ್ ಅಂಡ್ ಗುಡ್ ಅಲ್ಲ. ಬಟ್ ನಾನು ಆ ಟೈಮ್ಗೆ ಅವ್ನ ಬಂಡವಾಳ ಗೊತ್ತಾಗಿತ್ತಲ್ಲ ನಿಮಗೆ ಸರ್. ಬಟ್ ಸೆಕೆಂಡ್ ಟೈಮ್ ಅವನು ಇಲ್ಲ ನಾನು ಚೆನ್ನಾಗಿ ಬಂದಿದ್ದೀನಿ ಅಂತ ಅವ್ನು ಆ ಥರ ಹೇಳ್ದ ಸರ್. ಇಲ್ಲ ನಾನೆಲ್ಲ ಕನ್ವಿನ್ಸ್ ಮಾಡ್ದ ಈ ಟೈಮ್ ಫ್ರೆಶ್ ಆಗಿ ಬಂದಿದ್ದೀನಿ. ಅಂಡ್ ಮೋರ್ ಓವರ್ ಅವ್ನಿಗೆ ಇಂಟೆನ್ಷನ್ಸ್ ಬಿಗ್ ಬಾಸ್ಗೆ ಹೋಗೋ ಇಂಟೆನ್ಷನ್ಸ್ ಖಂಡಿತ ಇತ್ತು ಸರ್. ಬಿಗ್ ಬಾಸ್ಗೆ ಹೋಗೋ ಇಂಟೆನ್ಷನ್ಸ್ ಇತ್ತು. ಸೊ ಅದರಿಂದ ನನಗೆ ಅವನು ಅದನ್ನು ಹೇಳಿದ್ದ, ಏನಂದರೆ ಬಿಗ್ ಬಾಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಬಿಗ್ ಬಾಸ್ಗೆ ಹೋಗೋಕ್ಕೆ. ಸೊ ಅದರಿಂದ ಚೆನ್ನಾಗಿ ಹೆಲ್ಪ್ ಮಾಡಲೇಬೇಕು ಈ ಸಲ ಅಂತಂದಾಗ ನಾನು ಕಂಪ್ಲೀಟ್ ಅವನಿಗೆ ನನ್ನ ಏನೇನು ಸ್ವಾರ್ಥ ಇಲ್ದಂಗೆ ನಾನು ಹೆಲ್ಪ್ ಮಾಡ್ಕೊಟ್ಟಿದ್ದೀನಿ ಸರ್. ಅಲ್ಲ, ಈಗ ಕಮಿಷನರ್ ಮೀಟ್ ಮಾಡಿಕೊಟ್ರಾ ಏನು ಸರ್? ಇಲ್ಲ, ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ ಕಂಪ್ಲೇಂಟ್ ಕಾಪಿ. ಅವರು ಸಾಹೇಬರು ನಾಡಿದ್ದು ಮೀಟ್ ಆಗೋಣ ಅಂತ ಹೇಳಿದ್ದಾರೆ ಸರ್. ಮುಂದಿನ ಹೋರಾಟ ಹೆಂಗಿರುತ್ತೆ? ಏನು FIR ಮಾಡಿಸ್ತೀರಾ ಅವನ ಮೇಲೆ? ಏನು ನಿಮ್ಮ ದುಡ್ಡು ವಾಪಸ್ ಕೇಳ್ತಾ ಇದ್ದೀರಾ ಏನು? ಸರ್ ಇವಾಗ ನಾನೇನಂದ್ರೆ ಫಸ್ಟ್ ನಾನು ನಿಮ್ಗಾಗಿರೋ ಥರ ಇನ್ನೊಬ್ರಿಗೆ ಆಗಬಾರ್ದು. ಹೌದು, ನನಗಾಗಿರೋ ಥರ ಇನ್ನೊಬ್ರಿಗೆ ಹಾಕಬಾರ್ದು. ಒಂದು ಆಯ್ತಾ, ವ್ಯಕ್ತಿ ಇರಲಿ ಸರ್, ಚೆನ್ನಾಗಿರಲಿ. ಇವತ್ತಿಗೂ ನಾನು ಅವ್ರ ಬಗ್ಗೆ ಕೆಟ್ಟದೆಲ್ಲೂ ನಾನು ಬಯಸಲ್ಲ. ಮನಸ್ಸಿಂದ ಒಂದು ವ್ಯಕ್ತಿತ್ವ ಹ್ಯುಮ್ಯಾನಿಟಿಯಿಂದ ಹೋಗ್ಲಿ, ಚೆನ್ನಾಗಿರಲಿ. ಬಟ್ ಅದೇನಿಲ್ಲ, ಬಟ್ ಬೇರೆಯವ್ರಿಗೆ ಆ ಥರ ಮೋಟಿವ್ ಮಾಡಬೇಡ. ಯಾಕೆಂದ್ರೆ ಏನಕ್ಕಾಗುತ್ತೆ, ನಾವು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡ್ತೀವಿ ಸರ್. ಅದರಿಂದ ಇದನ್ನೇ ನಾವು ಡೆವಲಪ್ ಮಾಡ್ಕೊಂಡು ಹೋದಾಗ ಆಮೇಲೆ ಒಬ್ಬಂಗೆ ಮಾಡ್ತೀರಿ, ಇದನ್ನೇ ಫಾಲೋ ಅಪ್ ಮಾಡಿ ಮೋಸ ಮಾಡ್ತಾ ಇದ್ದವನು ಗೊತ್ತಿದ್ದು ನೀವೇ ಮೋಸ ಹೋಗಿದ್ದೀರಲ್ಲ ಸರ್. ನಾನು ಮಾಡ್ತಾ ಇದ್ದಾನೆ ಅಂತ ಎಲ್ಲ ಹೊರಗಡೆ ಬಂದಿದ್ದಾಗ. ಒಂದು ಸರ್, ನಾನು ಅನ್ಕೊಂಡಿದ್ದೆ ಫ್ರೆಶ್ ಆಗಿ ಬಂದಿದ್ದಾನೆ ಅಂದರೆ ಸರ್ ಎಲ್ಲಾರ್ಗು ಸರ್. ಇವಾಗ ನಮ್ಮ ಲೈಫಲ್ಲೂ ಇವಾಗ ಅವನು ಹೊರಗಡೆ ಬಂದ, ಒಂದು ಪಬ್ಲಿಕಲ್ಲಿ ಇದ್ದ, ಅವನು ಒಂದು ನೇಮ್ ಇತ್ತು, ಹೊರಗಡೆ ಬಂದ. ಈಗ ನಮ್ಮ ಲೈಫ್ಗಳಲ್ಲೂ ಒಂದು ಒಳ್ಳೇದು ಕೆಡ್ತು ತಪ್ಪು ಸರಿ ಗೊತ್ತಿಲ್ಲದೆ ಆಗಿರುತ್ತೆ. ಸೊ ಅದನ್ನ ನಾವು ಸರಿ ಮಾಡ್ಕೊಂಡು ತಿದ್ದಿಸ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡಿರ್ತೀವಿ. ಕುಮಾರಸ್ವಾಮಿ ಗಮನಕ್ಕೆ ತಂದಿದ್ದೀರಾ ಇದು? ಸರ್ ಇಲ್ಲ, ನಾನು ಇದಕ್ಕಿಂತ ಮುಂದೆ ಏನು ನಾನು ಸ್ಟೆಪ್ ಅಪ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಥಳೀಯ ಶಾಸಕರು ಹೆಸರು ಹೇಳಿದಾನೆ ಅದರಲ್ಲಿ. ಸೊ ಅವ್ರ ಹತ್ರ ಒಂದ್ಸಲಿ ನಾನು ಪರ್ಮಿಷನ್ ತೊಗೊಂಡು ಅವ್ರದ್ದು ಒಂಚೂರು ಟೈಮ್ ತೊಗೊಂಡು ಅವ್ರ ಹತ್ರ ಹೋಗಿ ಮಾತಾಡಿ, ಆಮೇಲೆ ಕುಮಾರಣ್ಣ ಅಂತಲೂ ಟೈಮ್ ತೊಗೊಂಡು ಹೋಗಿ ಮಾತಾಡಿ, ಆಮೇಲೆ ಮುಂದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನ ಸ್ಟೆಪ್ ತೊಗೊಳ್ಳೋಣ ಅಂತ. ಡ್ರೋನ್ ಪ್ರತಾಪ್ ಕ್ಯಾರೆಕ್ಟರ್ ಹೆಂಗೆ ಅನ್ಸುತ್ತೆ? ನಿಮ್ಮನ್ನು ತುಂಬ ಕನ್ವಿನ್ಸ್ ಮಾಡಿದ್ದಾನಲ್ಲ ಈ ಥರ? ಸರ್ ನನಗೆ ಅವನಲ್ಲಿ ಎರಡು ಕ್ಯಾರೆಕ್ಟರ್ ಕಾಣಿಸುತ್ತೆ. ಹೆಂಗೆ ಕಾಣಿಸುತ್ತೆ ಅಂದರೆ ತುಂಬ ಒಳ್ಳೆಯವನು. ನನಗೆ ಪರ್ಸ್ನಲ್ ವಿಚಾರಗಳಲ್ಲಿ ಅವನು ನನ್ನ ಜೊತೆಲಿ ನಿಂತಿರೋದು ಪರ್ಸ್ನಲ್ ವಿಚಾರದಲ್ಲಿ ನಾನು ಒಪ್ಕೊಳ್ತೀನಿ, ಈಸ್ ಓಕೆ. ಬಟ್ ಈ ಥರ ಸಮಾಜಕ್ಕೆ ಬಂದಾಗ ಅವನು ಒಳ್ಳೆ ಮೋಸ ಮಾಡ್ತಿದ್ದಾನೆ, ಇದು ತಪ್ಪದು. ಪರ್ಸ್ನಲಿ ಸರ್ ವೆಲ್ ಆ್ಯಂಡ್ ಗುಡ್, ಪರ್ಸ್ನಲಿ ಈಸ್ ವೆಲ್ ಆ್ಯಂಡ್ ಗುಡ್ ಟು ಮೀ. ಇವತ್ತು ಏನು ನಾನು ಜಗಳ ಆಡ್ಕೊಂಡಿಲ್ಲ, ನಾನು ಚೆನ್ನಾಗೇ ಇದ್ದೀವಿ. ಬಟ್ ಸಮಾಜಕ್ಕೆ ಬಂದ ಸರ್ ನಮ್ಮ ಇಂಪಾರ್ಟೆಂಟೇ ಅದು ಅಲ್ವಾ ಸರ್. ಸಮಾಜಕ್ಕೆ ನಾವು ಈ ಥರ ತಪ್ಪು ಮಾಡಿದಾಗಲೇ ಸಮಾಜಕ್ಕೆ ನಾವು ಕೊಡಬಾರ್ದು ಸರ್ ನೆಗೆಟಿವ್. ಯಾಕೆ ಇವಾಗ ಒಳ್ಳೆ ಒಂದೇ ಮೆಂಬರ್, ಇವಾಗ ಒಳ್ಳೆ TRP ಮೆಂಬರ್ ಒಂಥರ ಇವಾಗ. ಬಟ್ ಅವನು ಹೊರಗಡೆ ಜನಕ್ಕೆ ಒಳ್ಳೆ ಮೋಟಿವ್ ಕೊಡ್ಬೇಕು ಸರ್. ಬೇರೆ ಯೂತ್ಸ್ ಬರೋರು ಅವನ್ನ ನೋಡ್ಕೊಂಡು ಫಾಲೋ ಅಪ್ ಮಾಡ್ಕೊಂಡು ಬರೋರು ಒಂದು ಒಳ್ಳೆ ಸಂದೇಶ ಬರಬೇಕು. ಈ ಥರ ಸಂದೇಶ ಕೊಟ್ಟರೆ ಹೆಂಗೆ ಸರ್? ಇದನ್ನೇನು ಮಾಡ್ತಾರೆ ಗೊತ್ತಾ ಸರ್? ಈಗ ಉದಾಹರಣೆ ಹೇಳ್ತೀನಿ. ನೀವು ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿಸ್ಬೇಕಲ್ವಾ ನೀವು? ಸರ್ ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು, ಯಾಕೆಂದರೆ ನನಗೆ ಈಗ ಕುಮಾರಣ್ಣ ಹತ್ರ ಆಗ್ಬೋದು, ಇವ್ರ ಹತ್ರ ಮಾತಾಡಿಕೊಂಡು ನಾನು ಮುಂದಕ್ಕೆ ಇನ್ನೂ ಫರ್ದರ್ ಏನು ಹೋಗ್ತೀನಿ. ಬಟ್ ನಾನು ಹೇಳ್ತೀನಿ, ನೆಗೆಟಿವ್ ಸಂದೇಶ ಕೊಡಬಾರ್ದು ಸರ್. ಯಾಕೆಂದರೆ ಯೂತ್ಸು ನಾಳೆ ಇದನ್ನೇ ನಾನು ತಪ್ಪು ಮಾಡ್ತೀನಿ, ನನಗೂ ಜನ ಕ್ಷಮಿಸ್ಬಿಡ್ತಾರೆ, ಇದು ಮಾಡ್ಬಿಡ್ತೀನಿ ಅನ್ನೋ ಥರ ಮುಂದಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ಅವ್ನು ತಪ್ಪನ್ನು ತಿದ್ಕೊಳ್ತಾ ಇಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಂತ ಅವ್ನು ಎಲ್ಲೂ ಹೇಳ್ಕೊಳ್ತಾನೆ ಇಲ್ಲ. ಅದೇ ಅವ್ನು ಮಾಡ್ತಾ ಇರೋ ದೊಡ್ಡ ತಪ್ಪಿದೆ ಸರ್ ಅದು.
ಥ್ಯಾಂಕ್ ಯು ಸರ್. ಇದಿಷ್ಟು ಚಂದನ್ ಕುಮಾರ್ ದೂರುದಾರ ಹೇಳ್ತಾ ಇರ್ತಕ್ಕಂಥದ್ದು. ಕಮಿಷನರ್ಗೆ ಈ ಬಗ್ಗೆ ದೂರು ಕೊಟ್ಟಿದ್ದೀನಿ, 2 ಲಕ್ಷ ಹಣವನ್ನು ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಆಡಿಯೋ ಇದೆ. ನಾನು ಮುಂದಿನ ದಿನಗಳಲ್ಲಿ ಮಾಜಿ CM ಕುಮಾರಸ್ವಾಮಿಗೂ ಸಹ ಇದರ ಮಾಹಿತಿ ಕೊಡ್ತೀನಿ, ಮತ್ತೆ ಮುಂದಿನ ಹೋರಾಟವನ್ನು ಮಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಡ್ರೋನ್ ಪ್ರತಾಪ್ 2 ಕ್ಯಾರೆಕ್ಟರ್ ಇದೆ, ಒಂದು ಪರ್ಸನಲಿ ಚೆನ್ನಾಗಿದ್ದಾರೆ, ಮತ್ತೆ ಈ ರೀತಿ ಹಲವು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಚಂದನ್ ಕುಮಾರ್ ಗೌಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎನೋಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.